ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಾಲಿನಿ ಡೈಲಿ ಲಾಗ್ಸ್. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ಎಲ್ಲರೂ ಬೆಳಗ್ಗೆನೇ ಬೇಗ ಇದ್ದು ಸ್ನಾನ ಮುಗಿಸಿ ಮನೆಯಲ್ಲಿ ಪೂಜೆ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ಎಲ್ಲ ಕೆಲಸಗಳನ್ನೂ ಮುಗಿಸಿ ದೇವಸ್ಥಾನಕ್ಕೆ ಬೇಕಾಗಿರೋಂಥ ಎಲ್ಲ ಐಟಮ್ಗಳನ್ನ ತಗೊಂಡು ದೊಡ್ಡವರೆಲ್ಲ ಮುಂಚೆನೇ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ನಾವೆಲ್ಲ ಇವಾಗಲೇ ಹೋಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮ ಮಕ್ಕಳುಗಳೆಲ್ಲ ಇನ್ನೂ ಚಿಕ್ಕವರು. ಈ ವೆದರಲ್ಲಿ ಸೋನೆ ಮಳೆ ಬೇರೆ ಹಿಡ್ದಿರೋದ್ರಿಂದ ಮಕ್ಕಳಿಗೆ ಶೀತ ಆಗುತ್ತೆ, ಮತ್ತು ಚಳಿ ಬೇರೆ ಇರುತ್ತೆ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ನಾವು ಯಾರು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಲಿಲ್ಲ. ದೊಡ್ಡವರೆಲ್ಲ ಹೋದರು. ಒಂದು 10:30 ರೆಡಿ ಆಗಿಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳಿ ನಾವು 10:30 ರೆಡಿಯಾಗಿ ಕಾಯ್ತಾ ಇದ್ವಿ. ಅವರೆಲ್ಲ ಬಂದಿದ್ದು, ನಮ್ಮನೆಯವರೆಲ್ಲ ಬಂದು ಸ್ವಲ್ಪ ಲೇಟೇ ಆಯಿತು. 10:30 ಬರಬೇಕಾಗಿರೋರು 11:00 ಬಂದರು. ಹೋಗ್ತಾ ಇರೋ ದೇವಸ್ಥಾನ ಬಂದು ಆಳೂರು ಮಾರಮ್ಮ ದೇವಸ್ಥಾನ ಅಂತ ಹೇಳಿ, ಈ ದೇವಸ್ಥಾನ ಬಂದು ಹಾಸನ್ ಟು ಹೊಳೆನರಸೀಪುರ ರೋಡು ನಿಯರ್ ಬೈ ಕಾಮಸಂದ್ರ ಹತ್ರ ಇರೋದು. ನಾವು ಅಲ್ಲಿಗೆ ಹೊರಟ್ವಿ. ನಾವು ದೇವಸ್ಥಾನ ಎಲ್ಲ ರೀಚ್ ಆಗೋಷ್ಟರೊಳಗೆ 12:30 ಆಗಿತ್ತು. 12:30ಗೆ ಹೋಗಿ ದೇವಸ್ಥಾನ ನೋಡ್ಬೋದು. ಯಾವುದು ಅಂತ ಆಳೂರು ಮಾರಮ್ಮ ದೇವಸ್ಥಾನ, ನಾವು ಹೋಗಿರೋಂಥ ದೇವಸ್ಥಾನ. ಇವಾಗ ಪೂಜೆ ಮಾಡಿಸ್ಕೊಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ನಮ್ಮ 5 ವರ್ಷ ಕಂಪ್ಲೀಟ್ ಆಗಿರೋ ಪಾಪನ ಕರ್ಕೊಂಡು, ಅವಳ ಡ್ರೆಸ್ ನೋಡಿ ಎಷ್ಟು ಕ್ಯೂಟಾಗಿದೆ, ಮತ್ತು ಅವಳು ಸಹ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ತುಂಬ ಚೆನ್ನಾಗಿ ರೆಡಿ ಮಾಡಿರೋರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅಲ್ಲಿ ನೋಡಿ ನಮ್ಮ ಮಕ್ಳುಗಳೆಲ್ಲ ತುಂಬ ರಶ್ ಇರೋದ್ರಿಂದ ಒಳಗಡೆ ಸೈಡಲ್ಲಿ ಕೂತಿದ್ರು. ಸೈಡಲ್ಲೇ ಕೂತ್ಕೊಂಡು ಎಲ್ಲರೂ ಆಟಾಡ್ತಾಯಿದ್ರು. ನೋಡ್ತಾ ಇರ್ಬೋದು ತುಂಬ ರಶ್ ಇದೆ ಅಲ್ಲಿ ದೇವಸ್ಥಾನದಲ್ಲಿ. ನನ್ನ ಮಗಳು ಆ ರಶಲ್ಲೂ ಇಡೀ ದೇವಸ್ಥಾನ ಎಲ್ಲ ಓಡಾಡ್ತಾಯಿದ್ಲು. ಚಾಕ್ಲೇಟ್ ಎಲ್ಲ ತಿನ್ಕೊಂಡು ಅಲ್ಲಿ ಅವ್ರ ಅಣ್ಣನ ಜೊತೆ ಕೂತ್ಕೊಂಡು ಆಟಾಡ್ತಾಯಿದ್ಲು. ಮತ್ತು ಬಲೂನ್ಸ್ ಎಲ್ಲ ತಗೊಂಡು ಅವ್ರ ಅಕ್ಕನ ಜೊತೆ ಎಲ್ಲ ತುಂಬ ಆಟಾಡ್ತಾಯಿದ್ಲು. ಅವಳನ್ನ ಹಿಡಿಯೋಕ್ಕಾಗಲ್ಲ, ಎಲ್ಲೋದ್ರೂ ಅವಳು ತುಂಬಾ ತುಂಟಿ. ಏನು ಸಿಗುತ್ತೆ ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಆಟಾಡ್ತಾಳೆ. ಇವಾಗ ಇಲ್ಲಿ ನೋಡ್ತಿರ್ಬೋದು ನೀವು, ತಳ್ಗೆನ ತರ್ತಿದ್ದಾರೆ. ಮರಿಗಳನ್ನ ಈಚೆ ಕಡ್ದು ಅಡುಗೆ ಮಾಡಿಬಿಟ್ಟು ಈ ದೇವ್ರಿಗೆ ತಳ್ಗೆ ಕೊಡ್ತಾರೆ. ಈ ದೇವ್ರದ್ದು ಅದೊಂದು ವಿಶೇಷ. ದೇವ್ರಿಗೆ ಕೊಟ್ಟು ಆಮೇಲೆ ಅದನ್ನು ಅವರು ಊಟ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ರಶ್ ಕಮ್ಮಿ ಆಗಿಲ್ಲ, ನಮಗೆ ದೇವರೇ ಕಾಣಿಸ್ತಿಲ್ಲ. ಆಮೇಲೆ ಹೇಗೋ ಸಂಧಿಯಲ್ಲಿ ಸ್ವಲ್ಪ ಜಾಗ ಮಾಡಿ ದೇವ್ರನ್ನ ನೋಡಿ ಸಖತ್ತು ರಶ್ ಇತ್ತು. ಎಷ್ಟೊತ್ತಕ್ಕಪ್ಪ ಈಚೆ ಹೋಗ್ತೀವಿ ಅನ್ನೋಷ್ಟು ರಶ್ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು ಮರಿಗಳನ್ನ ಕಡಿತಾರೆ ಅಂತ ಹೇಳಿದೆ. ಅದು ಮರಿಗಳೆಲ್ಲನೂ ಕಡಿಯೋದು ಇದೊಂದು ಜಾಗದಲ್ಲಿ. ಆ ಕೋಳಿಗಳು, ಮರಿಗಳು ಮತ್ತು ಹಂದಿನೂ ಸಹ ಈ ದೇವ್ರಿಗೆ ಕಡಿತಾರೆ. ಕಟ್ಬಿಟ್ಟು ಅದನ್ನು ತಳ್ಗೆ ಮಾಡಿ ಆ ದೇವ್ರಿಗೆ ನೈವೇದ್ಯ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಎಮ್ಮೆ ಅಲ್ಲ, ಅದು ಕೋಣ. ಈ ಕೋಣಗಳನ್ನ ಯಾಕೆ ಇಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಕ್ಕಪಕ್ಕದ ಹಳ್ಳಿಯಲ್ಲಿ ಸುತ್ತಮುತ್ತಲಲ್ಲಿ ಈ ದೇವ್ರನ್ನ ಯಾರು ಪೂಜೆ ಮಾಡ್ತಾರೆ ಅವರೆಲ್ಲ ಹರಕೆ ಮಾಡಿರ್ತಾರೆ. ಆ ಹರಕೆ ಮಾಡಿರೋರು ಈ ಕೋಣಗಳನ್ನ ತಂದಿಲ್ಲಿ ಅರಿಶಿನ ಕುಂಕುಮ ಮತ್ತು ಹೂನಾರ ಹಾಕಿ ಹರಕೆನ ತೀರ್ಸೋಕ್ಕೋಸ್ಕರ ತಂದು ದೇವಸ್ಥಾನದಲ್ಲಿ ಕಟ್ಟಿದ್ದಾರೆ. ಇದೆಲ್ಲ ಮುಗಿಸಿ ನೆಕ್ಸ್ಟು ಮೇಕಪ್ ಮಾಡ್ತಾಯಿದ್ರು. ನಾನು ಮೇಕಪ್ ಏನು ಮಾಡಿಸ್ಕೊಳ್ಳಿಲ್ಲ. ನಾನು ಮನೆಯಲ್ಲೇ ರೆಡಿಯಾಗಿ ಹೋಗಿರೋದ್ರಿಂದ ಅಲ್ಲೇನೂ ಮೇಕಪ್ ಮಾಡಿಸ್ಕೊಳ್ಳಿಲ್ಲ. ನಾನು ಹೇರ್ ಸ್ಟೈಲ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಟೈಮ್ ಸಾಕಾಗಿಲ್ಲ. ಅದಕ್ಕೋಸ್ಕರ ನಾನು ಹೇರ್ ಸ್ಟೈಲು ಸಹ ನಾನೇನು ಚೇಂಜ್ ಮಾಡಿಸ್ಲಿಲ್ಲ. ಅದಾದಮೇಲೆ ಸ್ಟೇಜ್ ಮೇಲೆ ಕೇಕೆಲ್ಲ ರೆಡಿ ಮಾಡಿದ್ರು. ಸ್ಟೇಜಲ್ಲಿ ಹೋಗಿ ಕೇಕೆಲ್ಲ ಕಟ್ ಮಾಡಿ ಸ್ವಲ್ಪ ಫೋಟೋ ತೆಗೆಸ್ಕೊಂಡು, ಹೊರಗಡೆ ಎಲ್ಲ ಸ್ವಲ್ಪ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ. ದೇವಸ್ಥಾನದ ಹಿಂದೆ ಬಂದು ಫೋಟೋಗಳನ್ನ ತೆಗೆಸ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ದೇವಸ್ಥಾನದಿಂದ ನಾವು ಫೋಟೋ ತೆಗೆಸ್ಕೊತಾ ಇದ್ದೀವಿ. ಅಲ್ಲಿ ದೇವಸ್ಥಾನದ ಮುಂದೆಯಿಂದ ಬಂದು ವೆಹಿಕಲ್ ದೇವಸ್ಥಾನದ ಹಿಂದೆಯಿಂದ ಬಂದು ಒಂದು ರೌಂಡ್ ಆ ಕಡೆಯಿಂದ ಹೋಗುತ್ತೆ. ಮಂದಿರ ದಿಕ್ಕಿಂದ ಮತ್ತೆ ವಾಪಸ್ ಅದೇ ಇದರಲ್ಲಿ ಹೋಗಲ್ಲ, ಅದರಿಂದ ಹಿಂದೆಯಿಂದ ಹೋಗುತ್ತೆ. ನೋಡ್ತಾ ಇರ್ಬೋದು ನಾವೆಲ್ಲ ಯಾವ ಥರ ರೆಡಿಯಾಗಿದ್ದೀವಿ. ನಮ್ಮ ಪುಟಾಣಿಗಳೆಲ್ಲ ಎಷ್ಟು ಮುದ್ದಾಗಿ ರೆಡಿಯಾಗಿದೆ ಅಂತ ಹೇಳಿ. ಹಾಗೆಯೇ ಎಲ್ಲರದ್ದು ಫೋಟೋಸ್ ಕ್ಲಿಕ್ ಮಾಡಿದ್ಮೇಲೆ ನನ್ನ ಮಗಳದ್ದು ಸ್ವಲ್ಪ ಸಿಂಗಲ್ ಫೋಟೋಸ್ಗಳನ್ನ ತೆಗ್ಸೋಣ ಅಂತ ಹೇಳಿ ಅವರಪ್ಪ ಕ್ಯಾಮ್ರಾ ಹತ್ರ ಕರ್ಕೊಂಡೋಗಿ ಅವಳಿಗೆ ಪೋಸ್ ಕೊಡೋದನ್ನ ಹೇಳ್ಕೊಡ್ತಾಯಿದ್ರು. ಅವಳು ಅಷ್ಟೇ ಅದೇ ರೀತಿ ಕ್ಯೂಟ್ ಪೋಸ್ಗಳನ್ನ ಕೊಡ್ತಾಯಿದ್ಲು. ಅದೆಲ್ಲ ಮುಗಿಸಿ ನಾವು ಫೋಟೋ ಎಲ್ಲ ತೆಗೆಸಿ ಹೋದ. ನಮ್ಮ ಅಮ್ಮರೆಲ್ಲ ಹೋಗಬೇಕು ಅಂತ ಬರ್ತಿದ್ರು. ಅವಳು ಬೆಳಗ್ಗೆಯಿಂದ ಅವ್ರ ಹತ್ರ ಹೋಗಿರಲಿಲ್ಲ ಅಂತೇಳಿ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಅವಳನ್ನ ಮುದ್ದು ಮಾಡಿ ಅವಳನ್ನ ಬಿಟ್ಟು ಅವರು ಸಹ ಮನೆಗೆ ಹೊರಟರು. ಇದೆಲ್ಲ ಮುಗಿಸಿ ನಾವು ಸಹ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮನೆಗೆ ಹೋಗಬೇಕು ಅಂತ ಬಂದು ಅಲ್ಲಿ ಕೂತಿರುವಾಗ ಅವಳು ಸಹ ಬಲೂನ್ ತಗೊಂಡು ಆಟಾಡ್ತಿದ್ಲು. ಅವಳಿಗೆ ಮೊದಲೇ ಬಲೂನ್ ಅಂದರೆ ಇಷ್ಟೇ. ಇದೆಲ್ಲ ಇವತ್ತಿನ ಲಾಗ್ಸ್, ಅಂದರೆ ಸಂಡೇ ಲಾಗ್ಸು. ಕೆಲಸ ಇರೋದ್ರಿಂದ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಸೊ ಅದಕ್ಕೆ ಇವತ್ತು ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ.